ಟಾಮ್ ಅಂಡ್ ಜೆರ್ರಿ ತೋರಿಸ್ತೀಯಾ? ಇನ್ನು ನಿಂಗಿಲ್ಲಿ ಕೆಲಸ ಇಲ್ಲ. ನಿನ್ನ ಲಗೇಜ್ ಪ್ಯಾಕ್ ಮಾಡ್ಕೊ. ಚಿಕ್ಕ ವಯಸ್ಸಿನ ಫೋಟೋ ಇದೆಯಲ್ಲ, ಇದು ಅವನೇ ಅಂತ ಏನು ಗ್ಯಾರಂಟಿ? ಹಲೋ ಬಾಂಡ್, ಜೈನ್ ಡೇ ಬಾಂಡ್. ಗುಡ್ ಮಾರ್ನಿಂಗ್. ಏನು ಮಾಡ್ತಾ ಇದ್ದೀರಾ? ಓಹ್, ನನ್ನ ಚೈಲ್ಡ್ಹುಡ್ ಫೋಟೋಸ್ ನಿಮಗೆ ಹೇಗೆ ಸಿಕ್ತು? ಐ ಮೀನ್ ನನ್ನ ಹತ್ರನೇ ಇಲ್ಲ. ಸೀರಿಯಸ್ಲಿ ಸರ್, ಯು ಆರ್ ಬಾಂಡ್. ಎಷ್ಟು ಮುದ್ದಾಗಿದ್ದೀನಲ್ಲ. ಸ್ಕೂಲ್ ಡೇಸ್ ಫೋಟೋ ಸರ್ ಅದು. ಫೋಟೋ ತೆಗೆದ್ರೆ ಆಯಸ್ ಎಲ್ಲ ಕಡಿಮೆ ಆಗುತ್ತೆ ಅಂತ ನಮ್ಮ ಅಜ್ಜಿಗೆ ಆತಂಕ ಬೇರೆ. ಆವತ್ತಿನ ದಿನ ಮಾತ್ರ ಗಟ್ಟಿ ಮನ್ಸು ಮಾಡಿ ತಲೆಗೆ ಎಣ್ಣೆ ಎಲ್ಲ ಹಾಕಿ ಬಾಚ್ಬಿಟ್ಟು ಕಳಿಸಿದ್ರು. ಥ್ಯಾಂಕ್ ಯು ಜೆಂಡೆ ಸರ್. ಒಂದು ಕ್ಷಣ ನನ್ನ ಚೈಲ್ಡ್ಹುಡ್ ಎಲ್ಲ ಕಣ್ಮುಂದೆ ಪಾಸ್ ಆಯಿತು. ಗೆಟಿಂಗ್ ಬ್ಯಾಕ್ ಟು ದ ಪಾಸ್ಟ್. ಸೂಪರ್ ಚಾರ್ಜ್ ಆಗಿದ್ದೀನಿ ಸರ್. ಐ ಲವ್ ಯು. ಹೇ ಜೇಂಡೆ, ಟಿಶ್ಯೂ ಪೇಪರ್ ಬೇಕಾಗಿತ್ತಾ? ತಗೊಳ್ಳಿ, ಒರೆಸ್ಕೊಳ್ಳಿ. ಏನ್ ಜೇಂಡೆ ಇದೆಲ್ಲ? ಯಾಕೆ ಅವ್ನ ಚೈಲ್ಡ್ಹುಡ್ ಫೋಟೋಸ್ ಎಲ್ಲ ತರಿಸ್ಕೊಂಡಿದ್ದೀರಾ? ಅಲ್ಲ, ನೀವು ಅವನ ಮೇಲೆ ಇಷ್ಟೊಂದು ಇನ್ಕ್ವಿಸಿಟಿವ್ ಆಗಿ ಈ ಥರ ಎಲ್ಲ ಡೌಟ್ ಪಡ್ತಾ ಇದ್ರು ಕೂಡ ನೋಡಿ, ಅವನ ಪಾಪ ನಿಮಗೆ ಕಿಸ್ ಕೊಟ್ಬಿಟ್ಟು ಹೋಗ್ತಾ ಇದ್ದಾನೆ. ನೀವು ಅವನ್ನ ವಹಿಸ್ಕೊಂಡು ಬರ್ತಾ ಇದ್ದೀರಾ ಮೀರಾಜಿ. ನಾಟ್ ಗುಡ್. ಅರೆ ಜೇಂಡೆ, ನಾನು ಯಾಕೆ ಸುಮ್ಮನೆ ಅವನ್ನ ವಹಿಸ್ಕೊಳ್ಳಿ? ಓ ಓಕೆ, ಈಗ ನಮ್ಮ ಜೇಂಡೆ ಸರ್ಗೆ ನನ್ನ ಮೇಲೂ ಡೌಟ್ ಬಂದ್ಬಿಡ್ತು. ಅಲ್ಲಿಗೆ ನನ್ನ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗೋಯ್ತು. ನಿಮ್ಮ ಕಣ್ಗಳಿಂದ ಯಾರು ತಾನೇ ತಪ್ಪಿಸ್ಕೊಳಕ್ಕೆ ಸಾಧ್ಯ? ಅದೇನು ಅಂತ ಸರಿಯಾಗಿ ಹೇಳಿ ಮೀರಾಜಿ. ಮತ್ತಿನ್ನೇನು ಹೇಳಿ ಜೇಂಡೆ? ನಾನು ಅವ್ನು ಬಂದ ದಿವಸದಿಂದ ನಿಮ್ಮ ಹತ್ರ ಇದನ್ನೇ ಹೇಳೋದಕ್ಕೆ ಟ್ರೈ ಮಾಡ್ತಿರೋದು. ಓಕೆ ಲಿಸನ್, ನೀಲ್ ನಮ್ಮ ಆಫೀಸ್ಗೆ ಒಂದು ಇಂಟರ್ವ್ಯೂಗೆ ಅಂತ ಬಂದಿದ್ದ. ಹುಡುಗ ನೋಡೋಕ್ಕೆ ಸ್ಮಾರ್ಟ್ ಆಗಿದ್ದಾನೆ ಅಂತ ಅವನ ಜಾತಕ, ಕುಲ, ಗೋತ್ರ ಎಲ್ಲ ತರಿಸ್ಕೊಂಡೆ. ಎಲ್ಲನೂ ಸೂಪರ್ ಆಗಿತ್ತು. ಅದಕ್ಕೆ ಅವನನ್ನು ಕೆಲ್ಸಕ್ಕೆ ತೊಗೊಂಡಿದ್ದೀನಿ. ನಮ್ಮ ಆಫೀಸಲ್ಲಿರೋಂಥ ಒಂದು ಎಲಿಜಿಬಲ್ ಬ್ಯಾಚಲರೇಟ್ ಜೊತೆ ಆದಷ್ಟು ಬೇಗ ಇವನ್ ಮದುವೆ ಮಾಡಿ ಕಳಿಸ್ಬಿಡ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು. ದಟ್ಸ್ ದ ಟ್ರೂತ್ ಜೇಂಡೆ. ಯು ನೋ ಮೀ, ಡೋಂಟ್ ಯು? ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ಅವನ ಮೇಲೆ ಈ ಥರ ಎಲ್ಲ ಎಷ್ಟೇ ಡೌಟ್ ಪಟ್ಟು ಏನೇ ಮಾಡಿದ್ರೂ ಕೂಡ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ. ಓ ಯಾ, ತಗೊಳ್ಳಿ ಜೇಂಡೆ, ಇಟ್ ಬಿ ಯೂಸ್ಫುಲ್. ಸ್ವಚ್ಛಗೊಳಿಸಿ, 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 ಬೇಕೇ ಬೇಕು. ಕಸ ಬೇಕಾ? ನಿಮ್ ತಲೆಯಲ್ಲೆಲ್ಲ ಬುದ್ಧಿ ಇದೆಯಾ? ಕಸ ಬೇಕು ಅಲ್ಲ, ನ್ಯಾಯ ಬೇಕು ಬೋರ್ಡಲ್ಲೆಲ್ಲ ಬರ್ದಿಲ್ವಾ? ಕರೆಕ್ಟ್ ಅಣ್ಣ. ಆವಾಗ್ಲಿಂದ ನೀವು ಒಬ್ಬರೇ ಕರೆಕ್ಟ್ ಆಗಿ ಹೇಳ್ತಾ ಇರೋದು. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಕಾಪಾಡಿ 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 ಕಾಪಾಡಿ. ನೋಡಿ, ನೀವು ಹೀಗೆಲ್ಲ ಗಲಾಟೆ ಮಾಡ್ತಾ ಸಾರ್ವಜನಿಕರಿಗೆ ತೊಂದರೆ ಕೊಟ್ರೆ ತುಂಬಾ ತೊಂದರೆ ಅನುಭವಿಸ್ಬೇಕಾಗ್ತದೆ. ನಾನು ಈಗಾಗಲೇ ಪೊಲೀಸವ್ರಿಗೆ ವಿಷಯ ತಿಳಿಸಿದ್ದೀನಿ. ಏನ್ ಸರ್ ನೀವು ಮಾತಾಡೋದು? ಏನ್ ನ್ಯಾಯ ಕೇಳೋದೇ ತಪ್ಪ? ನಾವು ನಮಗೂ ನಿಮ್ಗೂ ಯಾಕೆ ಮಾತು? ಕ್ಲೀನ್ ಮಾಡೋದಕ್ಕೆ ಜನರನ್ನ ಕಳ್ಸ್ಕೊಡಿ, ನಾವು ಹೊರಟೋಗ್ತೀವಿ. ಕರೆಕ್ಟು. ಪುಷ್ಪ ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಪುಷ್ಪ ಅವರೇ ನಮ್ ಲೀಡ್ರು. ಅವ್ರು ಹೇಗೆ ಹೇಳ್ತಾರೋ ನಾವು ಹಾಗೆ ಮಾಡ್ತೀವಿ. ಏನ್ ಸರ್ ನಿಮ್ಮ ಹೆಸರು? ನನ್ನ ಹೆಸರು ಸತೀಶ್ ಅಂತ.
ಅಧಿಕಾರಿ ಸತೀಶ್ ಅವರಿಗೆ ಹಿಂಗ್ ಜೈ ಜೈ ಅಂತಂದ್ರೆ ನಾವು ಈ ಪರಿಸ್ಥಿತಿಲಿರೋದು. ಜೈ ಅಲ್ಲ ಧಿಕ್ಕಾರ. ಕರೆಕ್ಟ್ ಅಣ್ಣ, ನೀವು ಒಬ್ಬರೇ ಕರೆಕ್ಟ್ ಆಗಿ ಹೇಳಿರೋದು. ಅಧಿಕಾರಿ ಸತೀಶ್ ಅವರಿಗೆ, ಅಧಿಕಾರಿ ಸತೀಶ್ ಅವರಿಗೆ, ಅಧಿಕಾರಿ ಸತೀಶ್ ಅವರಿಗೆ, ಅಧಿಕಾರಿ ಸತೀಶ್ ಅವರಿಗೆ. ಬೇಕೇ ಬೇಕು. ಸ್ವಚ್ಛಗೊಳಿಸಿ, ಸ್ವಚ್ಛಗೊಳಿಸಿ. ಬೇಕೇ ಬೇಕು. ನಮ್ಮೆಲ್ಲರ ಲೀಡರ್ ಪುಷ್ಪ ಅವರಿಗೆ, ನಮ್ಮೆಲ್ಲರ ಲೀಡರ್ ಪುಷ್ಪ ಅವರಿಗೆ, ನಮ್ಮೆಲ್ಲರ ಲೀಡರ್ ಪುಷ್ಪ ಅವರಿಗೆ ಬೇಕೇ ಬೇಕು. ಲೀಡರ್ ಪುಷ್ಪ ಅವರಿಗೆ. ನಿಲ್ಸಿ. ನೋಡಿ, ನಮ್ಮ ಪರ್ಮಿಷನ್ ಇಲ್ಲದೆ ನೀವು ಪ್ರತಿಭಟನೆ ಮಾಡ್ತಿರೋದು ತಪ್ಪಾಗುತ್ತೆ. ಇದರಿಂದ ಜನಗಳಿಗೆ ತೊಂದರೆ ಆಗುತ್ತೆ. ಏನೇ ಇದ್ರು ನೀವು ಒಳಗಡೆ ಇಟ್ಕೊಳ್ಳಿ. ಒಳಗಡೆ ನ್ಯಾಯ ಸಿಗಲ್ಲ ಅಂತಾನೆ ನಾವು ಹೊರಗಡೆ ಬಂದಿರೋದು ಸರ್. ಪುಷ್ಪ ಅವರೇ, ನೀವು ಮಾತಾಡಿ. ನೀವು ಮಾತಾಡ್ಲಿಲ್ಲ ಅಂದ್ರೆ ಏನು ಆಗಲ್ಲ. ಮಾತಾಡ್ತೀನಿ. ನೋಡಿ ಸರ್, ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡಿ ಏನು ಪ್ರಯೋಜನ ಆಗ್ಲಿಲ್ಲ ಅಂತ ಬೇರೆ ದಾರಿ ಇಲ್ಲದೆ ನಾವು ಪ್ರತಿಭಟನೆಗೆ ಕೂರ್ಬೇಕಾಯ್ತು. ನಮಗೆ ನ್ಯಾಯ ಬೇಕು. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ನಿಲ್ಸಿ, ನಿಲ್ಸಿ. ನೋಡಿ, ನಾನು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಮರ್ಯಾದೆಯಿಂದ ಇಲ್ಲಿಂದ ಎದ್ದು ಎಲ್ಲರೂ ಹೊರಟು. ಓಕೆ? ದೌರ್ಜನ್ಯ ಮಾಡ್ತಾ ಇದ್ದೀರಾ ಸರ್ ನೀವು. ನೋಡಿ, ಇವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ. ಪುಷ್ಪ ಲೀಡರ್ ನಮ್ಮ ಜೊತೆಗಿದ್ದಾರೆ. ಮಾತಾಡಿ ಪುಷ್ಪ ಅವ್ರೆ. ಮಾತಾಡ್ತೀನಿ. ಏನ್ ಸರ್, ಒಳ್ಳೆ ಮಾತಲ್ಲಿ ಹೇಳ್ತೀನಿ ಅಂತ ಅಂದ್ಬಿಟ್ಟು ಹಿಂಗೆಲ್ಲ ಮಾತಾಡ್ತಿದ್ದೀರಾ ನೀವು? ನಮ್ಮ ಒಟಾರಿಗೆ ಬಂದು ನೋಡಿ, ಇಡೀ ಒಟಾರ ಗಬ್ಬು ನಾರ್ತಾ ಇದೆ. ಇವ್ರಿಗೆ ಸಂಬಳ ಕೊಡೋದು ಅದನ್ನೆಲ್ಲ ತೆಗೆಕ್ತಾನೆ. ಅದನ್ನ ನಾವು ಇವ್ರಿಗೆ ಬಂದು ಹೇಳ್ಬೇಕಾ? ನೀವು ನ್ಯಾಯ ಕೇಳೋದ್ಬಿಟ್ಟು ನಮ್ಗೆ ಹಿಂಗೆಲ್ಲ ಮಾತಾಡ್ತೀರಾ? ನಾವು ನ್ಯಾಯ ಸಿಗ್ತೇವೆ ಹೋಗಲ್ಲ ಸರ್. ನಮ್ಗೆ ನ್ಯಾಯ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಸ್ಟಾಪ್ ಇಟ್, ಸ್ಟಾಪ್ ಇಟ್. ಪರವಾಗಿಲ್ಲ ಕಣಮ್ಮ, ತುಂಬಾ ಚೆನ್ನಾಗಿ ಮಾತಾಡ್ತೀಯಾ. ಚೆನ್ನಾಗಿ ಮಾತಾಡೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ಯಾ ಬಿಡು. ಮಂಗಳಮ್ಮ, ಇವಳನ್ನ ಹೇಳ್ಕೊಳ್ಳಿ.